ಸಿಕ್ಲಿಲ್ಲ ಅಂದ್ರೆ ನನ್ ಮಗುನ್ ಯಾರು ಕರ್ಕೊಂಡು ಹೋಗಿರ್ಬೇಕು. ನೀನ್ ಮೊದ್ಲು ಅದನ್ನ ನಿನ್ ತಲೆಯಿಂದ ತೆಗ್ದು ಹಾಕು. ಮಗುನ್ ಯಾರು ಎತ್ಕೊಂಡು ಹೋಗ್ತಾರೆ? ಅಣ್ಣ ಈಗ ಏನ್ ಮಾಡೋದು? ಮನೆ ಪೂರ್ತಿ ಜಾಲ ಅಣ್ಣ. ಸಿಗದೆ ಇದ್ದ ಮೇಲೆ ಮುಂದಿನ ಮಾತು. ಅತ್ತೆ, ನೀವು ಬಟ್ಟೆ ಹರಿವಿದೀವಲ್ಲ, ಅಲ್ಲಿ ಹೋಗಿ ಹುಡುಕಿ. ಸಾವಿತ್ರಿ ನೀನು ಸುಮಿತ್ರಾ ನೀನ್ ಲಾನ್ ನಲ್ಲಿ ನೋಡು, ಶೆಡ್ ಮೇಲೆ ಹುಡುಕ್ತೀನಿ. ಅಮ್ಮ ಬಂಗಾರಿ, ಒಲ್ಲಿದೀಯಮ್ಮ ನೀನು? ಸಾವಿತ್ರ ಅಲ್ವಾ? ಏನಾಯ್ತು? ಬಿಡುತ್ತೆ ಬಾವ, ಅದು ನನ್ ಮಗುನ್ ಕಾಪಾಡಿ ಬಾವ. ಮಾತಾಡ್ಬೇಡ, ಕಿರ್ಚ್ಬೇಡ, ಅದು ಬಿದ್ದೋದೆ. ನಾನ್ ಕರ್ಕೊಂಡ್ ಬರ್ತೀನಿ, ಯಾರು ಉಸಿರು ಎತ್ತಬೇಡಿ. ನನ್ ಮಗುನ್ ಕರ್ಕೊಂಡು ಸೀತಾಪುರಕ್ಕೆ ವಾಪಸ್ ಹೋಗ್ಬಿಡ್ತೀನಿ. ಸುಮ್ನೇರಮ್ಮ, ಏನು ಅಂತ ಮಾತಾಡ್ತೀಯ ನೀನು? ಒಂದ್ಸಲ ಹೀಗಾಯ್ತು ಅಂದ್ರೆ ಪದೇ ಪದೇ ಹೀಗೆ ಆಗ್ತಾ ಇರುತ್ತಾ? ನೀನ್ ಸೆಕ್ಯೂರಿಟಿ ಯಾಕೆ ರಜಾ ಕೊಟ್ಟೆ ಅತ್ತೆ? ನಾನ್ ಮಾಡಿದ ತಪ್ಪ ಅದೇ ಅಪ್ಪ. ಈಗ್ಲೇ ಫೋನ್ ಮಾಡ್ತೀನಿ, ಬದ್ಲಿಗೆ ಇನ್ನೊಬ್ರನ್ನ ಕಳಿಸು ಅಂತ. ಏನ್ ಆಟನ? ಸುಮಿತ್ರಾ, ಮಗುನ್ ಕರ್ಕೊಂಡು ನೀನ್ ಒಳಗಡೆ ಹೋಗಿ ಅದನ್ನ ಸಮಾಧಾನ ಮಾಡಮ್ಮ. ಕೊಡಪ್ಪ, ಹೋಗು ಕೊಡು. ಇದ್ಯಾಕೋ ಅತಿ ಆಯ್ತು. ಇದಕ್ಕೊಂದು ದಾರಿ ಕಾಣಿಸ್ಬೇಕು ನಾವು. ಹೌದತ್ತೆ, ಇನ್ ಸುಮ್ಮನಿರೋ ಹಾಗಿಲ್ಲ. ನೋಡು ಅಹಲ್ಯ, ಈಗ ನಾವು ಮಾಡೋ ಕೆಲಸದಿಂದ ನಿನ್ನ ಉದ್ದೇಶ ಈಡೇರುತ್ತೆ ಅನ್ನೋ ನಂಬಿಕೆ ನಿನಗಿದೆ ತಾನೆ? ಅವತ್ತು ನರಸಿಂಹನ್ ಹೆಸರಲ್ಲಿರೋ ಆಸ್ತಿ ಪತ್ರದ ಜೆರಾಕ್ಸ್ ತೋರಿಸ್ದೆ. ಹೌದು, ಹರಿ ಹತ್ರ ಸರಿಯಾದ ಬಾಂಬೆ ಹಾಕಿದ್ದೀನಿ. ನಿನ್ನ ಪ್ರಯತ್ನ ನೀನ್ ಮಾಡಿದೆ, ಗುಡ್. ಆದ್ರೆ ಅದರಿಂದ ಏನಾದ್ರೂ ಪ್ರಯೋಜನ ಆಗತ್ತೆ ಅನ್ನೋ ನಂಬಿಕೆ ನಿನಗಿದ್ಯಾ? ನನ್ನ ಗಂಡ ನನ್ನ ಕಡೆ ಇದ್ದಿದ್ರೆ ಇಷ್ಟೊತ್ತಿಗೆ ನರಸಿಂಹರಾವ್ ಸಾಮ್ರಾಜ್ಯನ ಅಲ್ಲಾಡ್ಸ್ಬಿಡ್ತಿದ್ದೆ. ನನ್ನ ಮಾತು ಕೇಳಿದ್ರೆ ಈಗ್ಲೂ ಹಾಗೆ ಮಾಡಬಹುದು. ನರಸಿಂಹ ಇನ್ನು 3 ದಿವಸ ಊರ್ನಲ್ಲಿರಲ್ಲ. ಅವನು ವಾಪಸ್ ಬರೋ ಅಷ್ಟರಲ್ಲಿ ನಾನು ನಿನಗೆ ತೋರಿಸಿದ ಆಸ್ತಿ ಪತ್ರದ ಜೆರಾಕ್ಸ್ ನ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ನೀನು ಮನೆಯಿಂದ ಎತ್ತಬೇಕು. ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ಮನೆಯಿಂದ ಕದಿಬೇಕಾ? ಹೌದು ಅಹಲ್ಯ, ಅದನ್ನ ಇಟ್ಕೊಂಡು ಅವನು ಹೇಗ್ ನನ್ನ ಆಟ ಆಡ್ಸಿದ್ನೋ ನಾನು ಹಾಗೆ ಆ ನರಸಿಂಹನ ಆಟ ಆಡಿಸ್ತೀನಿ. ನಾನ್ ಸಿಕ್ಕಾಕೊಂಡ್ಬಿಟ್ರೆ? ರಿಸ್ಕ್ ತಗೊಳ್ಳದೆ ಹೋದ್ರೆ ಯಾವತ್ತೂ ಆಗಲ್ಲ ಅಹಲ್ಯ. ನೋಡು, ಆಸ್ತಿ ಬೇಕೋ ಬೇಡವೋ ಅನ್ನೋದನ್ನ ನಿರ್ಧಾರ ಮಾಡು. ಬೇಕು ಅನ್ನೋದೇ ಆದ್ರೆ ಈ ಕೆಲಸನ ನೀ ಮಾಡ್ಲೇಬೇಕು.